ಹಲೋ ಫ್ರೆಂಡ್ಸ್, ಟು ಮೂನ್ ಸೀಸನ್ 2 ಎಪಿಸೋಡ್ 6. ಲಾಸ್ಟ್ ಎಪಿಸೋಡಲ್ಲಿ ಯು ಹತ್ರ ಯಾವಾಗಲೂ ಒಬ್ಬ ಬಂದು ನಂಬರ್ ಕೇಳ್ತಾ ಇದ್ದಲ್ವ. ಅವನು ಇವನ ಮಿಂಗ್ ಜೊತೆ ನೋಡಿದೆ. ಇವನು ಯಾರಿದು? ನಿನ್ನೆ ಒಬ್ಬ ಇವತ್ತೊಬ್ಬ, ಇಬ್ಬರು ಯೂನಿವರ್ಸಿಟಿ ಮುನಿ. ನೀನೇನೋ ಒಂಥರ ಸ್ಪೆಷಲ್ ಅಂತ ಹೇಳ್ತಾನೆ. ಅವಾಗ ಯು ಮಿಂಗ್ ಇಬ್ಬರು ಅವ್ನ ಗುರಾಯಿಸ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ಲಾಸ್ಟ್ ಎಪಿಸೋಡ್ ಮುಗ್ದಿತ್ತು. ಇವಾಗ ಎಪಿಸೋಡ್ 6 1ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಮಿಂಗ್ ಯು ಹತ್ರ ಇದು ಯಾರಿದು ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಹುಡುಗನು ನಾನೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ, ನನ್ನ ಹೆಸರು ಪಾರ್ಕ್, ಫಿಸಿಕ್ಸ್ ಡಿಪಾರ್ಟ್ಮೆಂಟಿಂದ ಬರ್ತಾ ಇದ್ದೀನಿ. ಆಮೇಲೆ ನಿನ್ನ ಬಾಯ್ ಫ್ರೆಂಡ್ನ ನನ್ನ ಹತ್ರ ಇಂಟ್ರೊಡ್ಯೂಸ್ ಮಾಡಲ್ವಾ? ಇವನ್ ಬಾಯ್ ಫ್ರೆಂಡ ಇಲ್ಲ ಬೇರೆ ಸೈಡ ಅಂತ ಕೇಳ್ತಾನೆ. ಅವಾಗ ಮಿಂಗ್ ಕೋಪ ಬಂದು ಅವ್ನು ನೋಡಿಯಕ್ಕೆ ಹೋಗೋವಾಗ ಒಂದು ಸ್ವಲ್ಪ ಸಮಾಧಾನವಾಗಿರೋ, ಬಾರ ಹೋಗೋಣ ಅಂತ ಹೇಳಿ ಅವ್ನ ಕರ್ಕೊಂಡು ಹೋಗ್ತಾನೆ. ಅವಾಗ ಪಾರ್ಕ್ ಒಂದು ನಿಮಿಷ ನಿಂತ್ಕೊ, ನನಗೆ ನಿನ್ನ ನಂಬರ್ ಸಿಕ್ತು, ನಾನು ಕಾಲ್ ಮಾಡಿದ್ರೆ ಅಟೆಂಡ್ ಮಾಡು. ಅವಾಗಲೂ ಮಿಂಗ್ ಅವ್ನ ಗುರಾಯಿಸ್ಕೊಂಡು ನಿಂತಿರ್ತಾನೆ. ಅವಾಗ ಸರಿ ಬಾ ಮಿಂಗ್ ಹೋಗೋಣ ಅಂತ ಹೇಳಿ ಅವ್ನ ಕರ್ಕೊಂಡು ಹೋಗ್ತಾನೆ. ಆ ಪಾರ್ಕ್ ಹುಡುಗನಿಗೆ ಮಿಂಗ್ ಸರಿಯಾಗಿ 4 ಪಾರ್ಸ್ ಇರಬೇಕು. ಅವ್ನು ಮಾತಾಡೋದು ನೋಡಿ ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದಾನೆ. ನೆನೆ ಒಬ್ಬ ಇವತ್ತು ಒಬ್ಬನ ಅಂತ ಕೇಳ್ತಾವನೆ. ಆಮೇಲೆ ಇಬ್ಬರು ಆಚೆ ಬರ್ತಾರೆ. ಅವಾಗ ಮಿಂಗ್ ಹತ್ರ ನನ್ನ ಇಂಜಿನಿಯರ್ ಹುಡುಗರನ್ನ ಕರ್ಕೊಂಡು ಬಂದು ಅವ್ನ ಬಾಯ್ ಮೇಲೆ ಸರಿಯಾಗಿ ಬರೆಸ್ತೀನಿ, ಇನ್ನೊಂದ್ಸತಿ ಅವ್ನು ಮಾತಾಡಲೇಬಾರ್ದು, ಹಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನೀನು ಹಂಗೆಲ್ಲ ಮಾಡಿದ್ರೆ ಇನ್ನೂ ಎಲ್ಲ ತಪ್ಪಾಗೋಗುತ್ತೆ. ಆಮೇಲೆ ಯೂನಿವರ್ಸಿಟಿ ಮೂನಾಗಿರೋ ನೀನು ಇದಕ್ಕೆ ಕೆಟ್ಟ ಹೆಸರು ಅಂತ ಹೇಳ್ತಾನೆ. ಅದಕ್ಕೆ ನಾನೇನು ನಿನ್ನ ಬಾಯ್ ಫ್ರೆಂಡ್ ಅಲ್ಲ, ನಾನು ನಿನ್ನ ಫ್ರೆಂಡ್. ನನಗೆ ಮೂನಾಗಿರೋದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಇನ್ನೊಂದ್ಸತಿ ಅವ್ನು ಏನಾದರೂ ಈ ಥರ ನಿನ್ನ ಹತ್ರ ಮಾತಾಡೋಕ್ಕೆ ಬಂದರೆ ನೀನು ಫಸ್ಟ್ ಬಂದು ನನ್ನ ಹತ್ರ ಹೇಳ್ಬೇಕು ಅಂತ ಹೇಳ್ತಾನೆ. ಅವಾಗ ಇವ್ರಿಗೂ ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡು ತುಂಬ ಥ್ಯಾಂಕ್ಸ್, ನೀನು ತುಂಬ ಸ್ವೀಟ್. ಆಮೇಲೆ ನೀನು ನನಗೊಂದು ನಿಜ ಹೇಳು, ನೀನೇನಾದರೂ ನನ್ನನ್ನು ಲವ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಮಿಂಗ್ ಅದೆಲ್ಲ ಏನಿಲ್ಲ, ನೀನೇನು ಕಿಟ್ ಥರ ಇಲ್ಲ ಅಂತ ಹೇಳ್ತಾನೆ. ಅವಾಗ ಓಹೋ ಅವನ ಬಗ್ಗೆ ಮಾತಾಡಿದ್ರೆ ಮಾತ್ರ ನಿನ್ನ ಫೇಸಲ್ಲಿ ಸ್ಮೆಲ್ ಬರುತ್ತಾ? ಆವಾಗಲೇ ನಿನ್ನ ಫೇಸ್ ಏನೋ ಸೀರೋ ಬೇಕು ಥರ ಇತ್ತು ಅಂತ ಹೇಳ್ತಾನೆ. ಅವಾಗ ಮಿಂಗಾಗ ಒಂದು ಕಾಲ್ ಬರುತ್ತೆ. ಅವನು ಆ ಕಾಲ್ನ ಮಾತಾಡಿ ಮುಗಿಸಿದೆ. ಹತ್ರ ಇವತ್ತು ಫಿಕೆಲೆಟ್ ಪ್ರೊಮೋ ಈವೆಂಟ್ ಇದೆ, ನಾನು ಅದನ್ನು ಮರ್ತೇ ಹೋಯ್ತು, ನಾನು ಇವಾಗ ಹೋಗ್ಬೇಕಂತ ಹೇಳಿ ಹೋಗ್ತಾ ಇರ್ತಾನೆ. ಆವಾಗ ಡಾರ್ಲಿಂಗ್ ಅಂತ ಯಾರೋ ಒಂದು ಹುಡುಗಿ ವಾಯ್ಸ್ ಕೇಳಿಸುತ್ತೆ. ಅವಾಗ ಮಿಂಗು ತಿರುಗಿ ನೋಡಿದೆ, ಮೂವನಲ್ಲೇ ನಿಂತಿರ್ತಾರೆ. ಮೂವನ್ ಮಿಂಗ್ನ ನೋಡಿದೆ ಸ್ಲೋ ಮೋಷನಲ್ಲಿ ಹಂಗೆ ಓಡ್ ಬಂದು ಎಲ್ಲೋ ಕೆಳಗಡೆ ಬೀಳ್ತಾರೆ. ಆಮೇಲೆ ತಿರ್ಗಾ ಹಂಗೆ ಕ್ಯೂಟಾಗಿ ಎದ್ದು ನಿಂತ್ಕೊಂಡು ಮಿಂಗ್ ಹತ್ರ ಬರ್ತಾರೆ. ಅವಾಗ ಮಿಂಗು ಹುಡುಗಿ ಹತ್ರ ನೀನು ಬರ್ತಾ ಇದ್ದೀನಿ ಅಂತ ಯಾಕೆ ನನ್ನ ಹತ್ರ ಮೊದಲೇ ಹೇಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ನಾನು ನಿನಗೆ ಸರ್ಪ್ರೈಸ್ ಆಗಿರಲಿ ಅಂತ ಬಂದೆ, ಆದರೆ ನಾನು ವಾವ್ ಹತ್ರ ಮೊದಲೇ ಹೇಳಿದ್ದೀನಿ, ಅದರಿಂದ ಇವತ್ತು ನೈಟ್ ನಾನು ಅವಳ ಜೊತೆನೇ ಸ್ಟೇ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಮಿಂಗು ಪಕ್ಕದಲ್ಲಿರೋ ಇವನ್ನ ತೋರಿಸಿ, ಇವ್ನು ನನ್ನ ಫ್ರೆಂಡ್ ಇವನ್ನ ನಿನಗೆ ಜ್ಞಾಪಕ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಇವನಾ, ಆದರೆ ನನಗೆ ಜ್ಞಾಪಕ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಪಾಪ ಬಲ್ಪ್ ಹೊಡ್ತೋದಂಗೆ ಆಗುತ್ತೆ. ಆಮೇಲೆ ತಿರ್ಗಾ ಮಿಂಗ್ ಹತ್ರ ಸರಿ ಬಿಟ್ಟಕ್ಕಾದಲ್ಲ, ಒಂದು ವಿಷಯ ಇಲ್ಲ, ನೀನು ಇವತ್ತು ಬಿಸಿಯಾಗಿದೆಯಾ ಬೇಬಿ ಅಂತ ಕೇಳ್ತಾರೆ. ಅದಕ್ಕೆ ಮಿಂಗ್ ಇವತ್ತು ನನ್ನ ಫಿಕೆಲೆಟ್ ಪ್ರೊಮೋ ಈವೆಂಟ್ ಇದೆ, ನೀನು ಬೇಕಾದರೆ ಜೊತೆ ಆಚೆ ಹೋಗು ಅಂತ ಹೇಳ್ತಾನೆ. ಅವಾಗ ಇವನು ಕಿಸಿಕೊಂಡು ನಿಂತ್ಕೊಂಡಿರೋವಾಗ ಹುಡುಗಿ ಇಲ್ಲ ಆಗಲ್ಲ, ನಾನು ಕ್ಲಾಸ್ನ ಸ್ಕಿಪ್ ಮಾಡಿಬಿಟ್ಟು ಬಂದಿದ್ದೆ ನಿನ್ನ ಜೊತೆ ಇರೋಕ್ಕೆ, ನಾನು ಬಂದು ನಿನ್ನ ಜೊತೆ ಜಾಯ್ನ್ ಆಗಲ್ಲ ಅಂತ ಕೇಳ್ತಾರೆ. ಆದರೆ ಪಾಪ ಈ ಸತಿನೂ ಬಲ್ಪ್ ಹೊಡ್ತೋದಂಗೆ ಆಗುತ್ತೆ. ಅವಾಗ ಮಿಂಗು ಇವಾಗ ಯಾರು ನಿನ್ನನ್ನು ಇಲ್ಲಿ ಬರೋಕ್ಕೆ ಏನಿದು, ಹಿಂಗೆ ಕ್ಲಾಸ್ ಕಟ್ಟ ಹೊಡಿಯೋದನ್ನ ಒಳ್ಳೇದಿಲ್ಲ ಹುಡುಗಿ, ಅದರಿಂದ ಪ್ಯಾರೆಂಟ್ಸ್ ಕಾಸು ವೇಸ್ಟ್ ಆಗುತ್ತಲ್ವ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಗೊತ್ತು, ಆದರೆ ನಾನು ಇಲ್ಲಿ ಬಂದಿದ್ದೀನಿ ತಾನೆ, ಪ್ಲೀಸ್ ನಾನು ನಿನ್ನ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾರೆ. ಆವಾಗ ಮಿಂಗು ಸರಿ ನೀನು ಇಷ್ಟೆಲ್ಲ ಕೇಳ್ಕೊತಾ ಇದೆಯಾ, ಬಾ ಹೋಗೋಣ, ಯಾವಾಗ ಇದೆಲ್ಲ ಫಿನಿಶ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪರವಾಗಿಲ್ಲ, ಲೇಟ್ ನೈಟ್ ಆದ್ರೂ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಆದ್ರೂ ಪರವಾಗಿಲ್ಲ, ನಾನು ಎಷ್ಟೊತ್ತಾದ್ರೂ ನಿನಗಂತ ವೆಯ್ಟ್ ಮಾಡ್ತೀನಿ, ಆದರೆ ಇವಾಗ ನಾನು ರೆಸ್ಟ್ ರೂಮ್ ಹೋಗಬೇಕು ಅಂತ ಹೇಳ್ತಾರೆ. ಆವಾಗ ಮಿಂಗು ಅಲ್ಲಿದೆ ಅಂತ ಕೈ ತೋರಿಸಿದೆ. ರೆಸ್ಟ್ ರೂಮ್ಗೆ ಹೋಗ್ತಾರೆ. ಆವಾಗ ಮಿಂಗು ತುಂಬ ಕನ್ಫ್ಯೂಸ್ ಆಗಿ ನಿಂತ್ಕೊಂಡಿರೋವಾಗ ಈ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ, ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅಂತಲೂ ನನಗೆ ಗೊತ್ತಾಗ್ತಾ ಇದೆ. ಸರಿ ಬಾ, ನೀನು ನನಗೆ ಊಟ ಇಸ್ಕೊಡು ಅಂತ ಕರೀತಾನೆ. ಆಮೇಲೆ ಈವೆಂಟ್ಗೆ ಮಿಂಗ್ ಫೋಟೋಶೂಟ್ಗೆ ರೆಡಿ ಆಗ್ತಾ ಇರ್ತಾನೆ. ಆವಾಗ ಈ ಹುಡುಗಿ ಬಂದು ಮಿಂಗ್ ಡ್ರೆಸ್ಸನ್ನು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಾಗ ನಮಗೂ ಕೋಪ ಬರ್ತಾನೆ ಇರುತ್ತೆ. ಆವಾಗ ಫೋರ್ತ್ ಬಂದು ಅವ್ನ ಫ್ರೆಂಡ್ಸ್ ಹತ್ರ ಮಿಂಗ್ ನಮ್ಮ ಹುಡುಗ ಹಾಕೊಂಡ್ರು, ಅವನ್ನ ಸೂಪರಾಗಿ ಫೋಟೋ ತೆಗೀರಿ ಅಂತ ಹೇಳ್ತಾನೆ. ಅಲ್ಲಿ ಇವನು ತುಂಬ ಬೋರಿಂಗಾಗಿ ಕೂತ್ಕೊಂಡಿರ್ತಾನೆ. ಫೋರ್ತ್ ಅವ್ನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಮಿಂಗ್ ಪಕ್ಕದಲ್ಲಿರೋ ಹುಡುಗಿ ಯಾರು ಅಂತ ಕೇಳ್ತಾನೆ. ಅದು ಮಿಂಗ್ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾನೆ. ಎಕ್ಸ್ ಗರ್ಲ್ ಫ್ರೆಂಡ್ ಎಷ್ಟು ಸೂಪರ್ ಆಗಿದ್ದಾಳೆ ಅಂದರೆ ಇವಾಗ ಅವ್ನ ಲವರ್ ಇನ್ನೂ ಎಷ್ಟು ಸೂಪರ್ ಆಗಿರ್ಬೋದು, ಅದನ್ನೆಲ್ಲ ನನ್ನಿಂದ ಇಮ್ಯಾಜಿನೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಇನ್ನೂ ನೆನ್ಸ್ಕೊಂಡು ನಗ್ತಾ ಇರ್ತಾನೆ ಸೈಲೆಂಟಾಗಿ, ಆದರೆ ಏನು ನೆನ್ಸ್ಕೊಂಡು ನಗ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ. ಆವಾಗ ತಿರ್ಗಾ ಫೋರ್ತ್ ಅವನ ಹತ್ರ ನಾನು ಲಾಸ್ಟ್ ನೈಟ್ ನಾನು ಕಾಲ್ ಮಾಡ್ದಲ್ವ, ತುಂಬ ಸಾರಿ, ನಾನು ಏನನ್ನ ಏನಾದರೂ ಡಿಸ್ಟರ್ಬ್ ಮಾಡೋದು ಅಂತ ಕೇಳ್ತಾನೆ. ಲಾಸ್ಟ್ ನೈಟ್ ಏನೋ ಒಂಥರ ಮೂಡಲ್ಲಿ ಹೋಗ್ತಾ ಇದ್ದಿರ್ತಾರೆ. ಫೋರ್ತ್ ಕಾಲ್ ಮಾಡಿ ಅವರಿಬ್ಬರನ್ನ ಡಿಸ್ಟರ್ಬ್ ಮಾಡಿರ್ತಾನೆ. ಅದಕ್ಕೆ ಇವಾಗ ಸಾರಿ ಕೇಳ್ತಾ ಇದ್ದಾನೆ. ಅದಕ್ಕೆ ಹೋದಲ್ಲ ಪರವಾಗಿಲ್ಲ, ಆದರೆ ಲಾಸ್ಟ್ ನೈಟ್ ನಾನು ಜೊತೆ ಇದೆ ಅಂತ ಹೇಳ್ತಾನೆ. ಗೊತ್ತು, ನಾನು ಅವ್ನ ಜಾಗದಲ್ಲಿ ಇದ್ದಿದ್ರೆ ನಾನು ಅದನ್ನೇ ಮಾಡ್ತಾಯಿದ್ದೆ ಅಂತ ಹೇಳ್ತಾನೆ. ಅದನ್ನೇ ಮಾಡ್ತಾಯಿದ್ದ, ಏನು ಮಾಡ್ತಾಯಿದ್ದೆ? ಅದೇ ನಾನು ನಿನ್ನ ಮೇಲೆ ಜೆಲಸ್ ಆಗ್ತಾಯಿದ್ದೆ. ನೀನು ನೋಡೋಕೆ ಎಷ್ಟು ಚೆನ್ನಾಗಿದೆಯಾ ಗೊತ್ತಾ, ನಿನಗೆ ಸಾಫ್ಟ್ ಆಗಿರೋ ಸ್ಕಿನ್, ಆಮೇಲೆ ನಿನ್ನ ಸ್ಕಿನ್ ಶೈನಿಂಗ್ ಆಗಿದೆ, ನಿನಗೊಂದು ಒಳ್ಳೆ ಶೇಪ್ ಇದೆ, ನೀನು ಸೂಪರಾಗಿ ಕ್ಯೂಟ್ ಆಗಿದೆಯಾ ಅಂತ ಹೇಳ್ತಾನೆ. ಅವಾಗಪ್ಪ ಅಲ್ಲಿ ಬಂದು ಆ ಮಾತನ್ನ ನಾನು ಒಬ್ಬನೇ ಹೇಳ್ಬೇಕಾಗಿರೋದು ಅಂತ ಹೇಳ್ತಾನೆ. ಅವಾಗ ಅವನ ಹತ್ರಪ್ಪ ನೀನು ಯಾವಾಗ ಇಲ್ಲಿ ಬಂದೆ ಅಂತ ಕೇಳ್ತಾನೆ. ಯಾಕೆ ನಾನು ಬಂದಿದ್ದು ನಿನ್ಗೆ ಏನಾದರೂ ಡಿಸ್ಟರ್ಬ್ ಆಯ್ತಾ, ನೀನೇನು ಫೋರ್ತ್ನ ಡೇಟ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅವಾಗ ಫೋರ್ತ್ ಕೋಪ ಬಂದು ಅವನ ಹತ್ರ ಹೋಗಿ ಬಾಯ್ ಮುಚ್ಚು, ನಾನು ಮಿಂಗ್ನ ಫೋಟೋಶೂಟ್ಗಂತ ಕರ್ಕೊಂಡು ಬಂದಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ನೀನು ಅವನ ಹತ್ರ ಮಾತಾಡ್ತಾ ಇರೋದು ಏನು ಮಾತಾಡ್ತಾ ಇದೆ, ಸ್ಮೂತ್ ಸ್ಕಿನ್, ಒಳ್ಳೆ ಶೇಪ್, ಅದಕ್ಕೆಲ್ಲ ಅರ್ಥ ಏನು ಅಂತ ಕೇಳ್ತಾನೆ. ಅದಕ್ಕೆ ಫೋರ್ತ್ ಅವ್ನು ಕ್ಯೂಟ್ ಆಗಿದ್ದ, ಅದಕ್ಕೆ ನಾನು ಅವ್ನು ಕಾಂಪ್ಲಿಮೆಂಟ್ ಕೊಟ್ಟೆ, ಯಾಕೆ ಅದರಲ್ಲಿ ಏನಾದರೂ ತಪ್ಪಿದೆಯಾ, ಯಾಕೆ ನಿನ್ಗೆ ಇವ್ ಮೇಲೆ ನಂಬಿಕೆ ಇಲ್ವ ಅಂತ ಕೇಳ್ತಾನೆ. ನನಗೆ ಇವ್ ಮೇಲೆ ನಂಬಿಕೆ ಇದೆ, ಆದರೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಯಾಕೆ ಹಂಗೆ ಹೇಳ್ತಾ ಇದೆ, ಯಾಕೆ ಅವ್ನು ಯಾವ ಹುಡುಗರ ಹತ್ರನೂ ಫ್ರೆಂಡ್ ಆಗಿರಬಾರ್ದಾ, ನನ್ನ ಮನಸ್ಸಲ್ಲಿ ಏನೋ ಅಷ್ಟು ಕೆಟ್ಟದ್ದು ತುಂಬ್ಕೊಂಡಿದ್ಯಾ ಅಂತ ಕೇಳ್ತಾನೆ.
ಆ ಮಾತಿಗೆ ಏನಿದೆ ಕೋಪ ಬಂದು ಫೋರ್ಸ್ನ ಹೊಡಿಯೋ ಥರ ಹೋಗ್ತಾನೆ. ಅವಾಗ ಕಿಟ್ಟಲ್ಲಿ ಬಂದು ಏನೋ ಆಯಿತು, ಯಾಕೋ ಇಬ್ಬರು ಹೊಡ್ಕೊತಾ ಇದ್ದೀರಾ, ನೀವು ಫಸ್ಟೆಲ್ಲ ಒಳ್ಳೆ ಫ್ರೆಂಡ್ಸಾಗಿ ಚೆನ್ನಾಗೇ ಇದ್ರಲ್ವ, ಇವಾಗ ಏನರೂ ಆಯ್ತು ಅಂತ ಕೇಳ್ತಾನೆ. ಅದಕ್ಕೆ ಇಬ್ಬರು ಏನೂ ಇಲ್ಲದೆ ಸೈಲೆಂಟಾಗಿರ್ತಾರೆ. ಕಿಟ್ಟಿಗೆ ಅರ್ಥ ಆಗಿ ಇಬ್ಬರ ಹತ್ರನೂ ನೀವಿಬ್ಬರು ಏನು ಯೋಗಂತ ಹೊಡ್ಕೊತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇದೆ, ನೀನು ಯೋಗ ಮೇಲೆ ಜಲಸ್ ಆಗಿದೆಯಾ, ಆದರೆ ಫೋರ್ತ್ ನಿನ್ನ ಫ್ರೆಂಡ್, ಆದರೆ ಅವನ ಬಗ್ಗೆ ನಿನ್ಗೆ ಗೊತ್ತಲ್ವಾ, ಅವನು ಇನ್ನೊಬ್ರ ಹತ್ರ ಇರೋದನ್ನ ಕಿತ್ಕೊಂಡು ಅವನಲ್ಲ. ಆಮೇಲೆ ಫೋರ್ತ್ ನೀನು ಒಂದು ಸ್ವಲ್ಪ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡು, ಇವಾಗ ಈಗ ಇಬ್ಬರು ಡೇಟ್ ಮಾಡ್ತಾ ಇದ್ದಾರೆ, ಆದ್ದರಿಂದ ನಿನ್ನ ಲಿಮಿಟಲ್ಲಿ ಇರು ಅಂತ ಹೇಳ್ತಾನೆ. ಅದಕ್ಕೆ ಫೋರ್ತು ಸಾರಿ ನಾನು ಸುಮ್ಮನೆ ಜೋಕ್ ಮಾಡಿದೆ ಅಂತ ಹೇಳ್ತಾನೆ. ಅವಾಗ ಮಿಂಗ್ ಅವ್ರ ಹತ್ರ ಬಂದು ಏನಾಯ್ತು ಅಂತ ಕೇಳ್ತಾನೆ. ಆಮೇಲೆ ಕಿಟ್ಟಲ್ಲಿ ಇರೋದು ನಾನು ನೋಡಿ ಹಾಯ್ ಕಿಟ್ ಅಂತ ಹೇಳ್ತಾನೆ. ಅವಾಗ ಕಿಟ್ ಅವನ ಹತ್ರ ಮಾತಾಡೋಕ್ಕೆ ಮುಂಚೆನೇ ಈ ಮೂವನ್ ಹುಡುಗಿ 2 ಜ್ಯೂಸ್ನ ತೊಗೊಂಡು ಬಂದು ಮಿಂಗ್ ಹತ್ರ ತೋರಿಸಿ, ಡಾರ್ಲಿಂಗ್ ಇದ್ರಲ್ಲಿ ನಿನ್ಗೆ ಯಾವುದು ಬೇಕಂತ ಕೇಳ್ತಾನೆ. ಡಾರ್ಲಿಂಗ್ ಅಂತ ಕರೆದಿದೆ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿರೋ ಕಿಟ್ ಮೇಲಿಂದ ಕೆಳಗಡೆವರೆಗೂ ಉರಿತಾ ಇದೆ. ಏನು ಹೋಗಿ ಅವ್ನು ಬರ್ತಾ ಇರೋದು ಕಾಣಿಸ್ತಾ ಇಲ್ಲ ಅಷ್ಟೇ. ಅವಾಗ ಇವನು ಆ ರೂಮಿಂದ ಆಚೆ ಕರ್ಕೊಂಡು ಬಂದು ಇಬ್ಬರು ಸಪ್ರೇಟಾಗಿ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಅವಾಗ ಇವ್ ಹತ್ರ ನಿನ್ನ ನನ್ನನ್ನು ಅರ್ಥ ಮಾಡ್ಕೊ, ನಾವು ಇವಾಗ 2 ದಿವಸದಿಂದನೇ ಜೊತೆಗಿದ್ದೀವಿ, ಅದಕ್ಕೆ ಆದರೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ನಾನು ಒಂದು ಸ್ವಲ್ಪ ನಿನ್ನ ಮೇಲೆ ಜೆಲಸ್ ಆಗಿದ್ದೀನಿ. ಆಮೇಲೆ ಎಲ್ಲರೂ ನಿನ್ನ ಹತ್ರ ಬಂದು ಅಪ್ರೋಚ್ ಮಾಡ್ತಾ ಇದ್ದಾರೆ, ಅದನ್ನು ನೋಡುವಾಗ ನಾನು ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ, ನಾಳೆಯಿಂದ ನೀನು ಐ ಕ್ಲಾಸ್ ಹಾಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಅದನ್ನೆಲ್ಲ ನಾನು ಹಾಕೋಣಲ್ಲ, ಅದನ್ನು ಹಾಕೊಂಡ್ರೆ ನಾನು ತುಂಬ ಸೇವಾಗಿ ಕಾಣಿಸ್ತೀನಿ ಅಂತ ಹೇಳ್ತಾನೆ. ಅದು ಒಳ್ಳೇದಕ್ಕೆ, ಆವಾಗಲೇ ನಿನ್ನನ್ನು ನೋಡೋಕ್ಕೆ ಬರೋರೆಲ್ಲ ಕಡಿಮೆ ಆಗ್ತಾರೆ. ಆಮೇಲೆ ಮರಿಬೇಡ, ನೀನು ಸ್ಪೆಕ್ಸ್ ಹಾಕೊಂಡಿರೋ ಕಾಲದಿಂದನೇ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ಬೇರೆಯವ್ರಿಗೆಲ್ಲ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೂ ನನಗೆ ನೀನು ಯಾವಾಗಲೂ ತುಂಬ ಕ್ಯೂಟ್ ಅಂತ ಹೇಳ್ತಾನೆ. ಆ ಮಾತಿಗೇನಿದೆ ಯೋಗು ತುಂಬಾ ನಾಚಿಕೆ ಆಗುತ್ತೆ. ತಿರ್ಗಪ್ಪ ಅವನ ಹತ್ರ ಪ್ಲೀಸ್ ನಾಳೆಯಿಂದ ಹಾಕೊಂಡು ಬರ್ತೀಯ ಓಕೆನಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಓಕೆ ಅಂತ ಹೇಳ್ತಾನೆ. ಕಿಟ್ ಆ ಫೋಟೋಶೂಟ್ ರೂಮಿಂದ ಮಿಂಗ್ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಮಿಂಗು ಅವನಿಂದ ಬಂದವನು ಕಿಟ್ 1 ನಿಮಿಷ ನಿಂತ್ಕೊ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ನಿನ್ನ ಹತ್ರನ ಮಾತಾಡೋಕ್ಕೇನೇ ಇಲ್ಲ, ನಿನ್ನೆಲ್ಲ ಹೋಗಿ ತೊಳಗೋ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗ್ ಆದರೆ ನನಗಿದೆ ಅಂತ ಹೇಳ್ತಾನೆ. ಆದರೆ ಅವ್ನ ಮಾತು ಕೇಳಿಸ್ಕೊಂತ ಕಿಟ್ ಹೋಗ್ತಾ ಇರ್ತಾನೆ. ಅವಾಗ ಎಲ್ಲೋ ಹೋಗ್ತಾ ಇದೆಯಾ ಅಂತ ಮಿಂಗ್ ಕೇಳಿದ್ರೆ ನನಗೆ ಏನು ಬೇಕಾದರೂ ಹೋಗ್ತೀನಿ, ಅದೆಲ್ಲ ನಿನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗ್ ನೀನೇನಾದರೂ ಭೀಮ್ನ ನೋಡೋಕೆ ಹೋಗ್ತಾ ಇದೆಯಾ, ನೀನು ನನಗೆ ಅದಕ್ಕೆ ಮಾತ್ರ ಆನ್ಸರ್ ಮಾಡು, ನೀನು ಭೀಮ್ ಏನಾದರೂ ಜೊತೆಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕಿಟ್ಟು ಹೌದು ನಾವಿಬ್ಬರು ಜೊತೆಗೆ ಇದ್ದೀವಿ, ನೀನು ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ನೀನು ಬೇರೆ ಯಾರನ್ನಾದ್ರೂ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದನ್ನು ಕೇಳಿಸ್ಕೊಂಡು ಮಿಂಗೂ ತುಂಬ ಬೇಜಾರಾಗಿ ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ದೂರದಿಂದ ಇವನು ನೋಡ್ತಾನೆ ಇರ್ತಾರೆ, ಅವ್ರಿಗೂ ತುಂಬ ಬೇಜಾರಾಗುತ್ತೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಕಿಟ್ ಒಂದು ಬಾರಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾರೆ. ಕಿಟ್ಟಿಗೆ ಏನು ಕಷ್ಟನೋ ಗೊತ್ತಿಲ್ಲ, ಅವ್ನು ತುಂಬ ಓವರಾಗಿ ಕುಡಿತಾ ಇರ್ತಾನೆ. ಅದನ್ನು ನೋಡ್ತಾ ಇರೋ ಯಾಕೋ ಇಷ್ಟೆಲ್ಲ ಕುಡಿತಾ ಇದೆಯಾ, ಆಮೇಲೆ ನಾನು ನಿನ್ನ ಮನೆಗೆ ಎತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕಿಟ್ಟು ನೀನೇನಾದರೂ ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಬೇಕಂತ ಮಾತ್ರ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ನೀನೇನೋ ತುಂಬ ಹಾರ್ಟ್ ಬ್ರೋಕ್ ಆಗಿರೋ ಥರ ನಾಟಕ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ಥರ ಮತ್ತು ಇವ್ರ ಥರ ಯಾರು ಇರೋಕ್ಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ನೀನು ಕುಡ್ದಾಗ ಏನು ಮಾತಾಡ್ತೀಯ ಅಂತ ನಿನಗೆ ಗೊತ್ತಾಗಲ್ಲ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನಿನ್ಗೊಂದು ವಿಷಯ ಗೊತ್ತಾ, ಭೀಮ್ ನನ್ನನ್ನು ಇಷ್ಟಪಡ್ತಾನೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಅವ್ನ ದಿನ ಯಾವುದಾದ್ರೂ ಒಂದು ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ, ಅದೆಲ್ಲರಿಗೂ ಗೊತ್ತು. ಆಮೇಲೆ ಸಡನ್ನಾಗಿ ಒಂದು ದಿವಸ ಬಂದು ಅವ್ನು ನನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದ. ಆಮೇಲೆ ಅವ್ನು ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ. ಆಮೇಲೆ ಈ ಮಿಂಗೂ ಅಷ್ಟೇ, ಅವನು ಏನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕುಡುಕರಿಗಂತಾನೆ ಒಂದು ಸ್ಟೈಲ್ ಇರುತ್ತೆ ನೋಡಿದ್ರೆ, ಆ ಸ್ಟೈಲಲ್ಲಿ ಅವ್ನು ಹೇಳ್ತಾನೆ, ಅವ್ನು ಹೇಳೋದೇ ಚೆನ್ನಾಗಿರುತ್ತೆ. ಆವಾಗ ಏನು ನಿನ್ನ ಮನಸ್ಸು ಇವಾಗ 2 ಕಡೆನೂ ಎಳಿತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಕಿಟ್ಟು ಕೋಪ ಬಂದು ಏನು ಎಳಿತಾ ಇದೆ, ನಾನು ಸುಮ್ಮನೆ ಕನ್ಫ್ಯೂಸ್ ಆಗಿದ್ದೀನಿ, ಯಾಕೆ ನೀನು ಕನ್ಫ್ಯೂಸ್ ಆಗಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಯಾವತ್ತೂ ಕನ್ಫ್ಯೂಸ್ ಆಗಿಲ್ಲಪ್ಪ, ನಾನು ನಿನ್ಗೆ ಅವತ್ತೇ ಹೇಳ್ದೆ ಅಲ್ವಾ, ಭೀಮ್ ನೀನನ್ನು ತುಂಬ ಸೀಕ್ರೆಟಾಗಿ ಲವ್ ಮಾಡ್ತಾ ಇದ್ದಾನೆ, ಇದೆಲ್ಲ ನಮಗೆಲ್ಲ ಗೊತ್ತಿರೋದೆ, ನೀನು ಒಬ್ಬನೇ ಇದನ್ನು ನೋಟಿಸ್ ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕಿಟ್ಟು ಅದನ್ನು ನಾನು ನೋಟಿಸ್ ಮಾಡಲಿಲ್ಲ ಅಂತ ಅಲ್ಲ ಕಣೋ, ನಾನು ಅದನ್ನು ನಂಬಲ್ಲ ಅಂತ ಹೇಳಿ ಅವ್ನು ಸಿಪ್ ಡ್ರಿಂಕ್ಸ್ನ ಕುಡ್ದ. ಈ ಭೀಮ್ ಯಾಕೋ ಹಿಂಗೆ ಮಾಡ್ತಾ ಇದ್ದಾನೆ, ಅವ್ನು ನನ್ನನ್ನು ನೋಡೋಕ್ಕೂ ಬರ್ತಾಯಿಲ್ಲ, ಅವ್ನು ನನ್ನ ಮೆಸೇಜ್ಗೂ ರಿಪ್ಲೈ ಮಾಡ್ತಾಯಿಲ್ಲ, ನನ್ನ ಕಾಲು ಅಟೆಂಡ್ ಮಾಡ್ತಾಯಿಲ್ಲ, ಅವ್ನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಏನಾದರೂ ಒಂದು ರೀಸನ್ ಇರಬೇಕು. ಅವನು ಯಾವಾಗ ನಿನ್ನ ಮುಂದೆ ಬರೋಕ್ಕೆ ರೆಡಿಯಾಗಿರ್ತಾನೋ ಆವಾಗಲೇ ಬರಲಿ. ಆದರೆ ಒಂದು ವಿಷಯ ಯೋಚನೆ ಮಾಡು, ಭೀಮ್ ಹಿಂಗೆ ಮಾಡ್ದಂತ ನೀನು ತುಂಬ ಬೇಜಾರು ಮಾಡ್ಕೊತಾ ಇದೆಯಲ್ವಾ, ಆದರೆ ಮಿಂಗ್ ಹಿಂಗೆ ಮಾಡಿದ್ದಕ್ಕೆ ನಿನ್ಗೆ ಯಾವ ಬೇಜಾರು ಆಗಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕಿಟ್ಟು ಏನು ಹಂಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ಅವ್ನು ಕುಡಿತಾ ಇರೋವಾಗ ಭೀಮ್ ಸಡನ್ನಾಗಿ ಬಂದು ಅವ್ನ ಪಕ್ಕದಲ್ಲಿ ಕೂತ್ಕೊತಾನೆ. ಅವನ್ನ ನೋಡಿದರೆ ಈ ಕಿಟ್ಟು ಶಾಕಲ್ಲಿ ತುಪ್ಪಕ್ಕಂತ ಅವ್ನು ಕುಡಿತಾ ಇರೋ ಡ್ರಿಂಕ್ಸ್ನ ಭೀಮ್ ಮುಖದ ಮೇಲೆ ಉಗಿದ್ಬಿಡ್ತಾನೆ. ಆವಾಗ ಭೀಮ್ ಏನೋ ಕೋಪ ಮಾಡ್ಕೊಳಲ್ಲ, ಕಿಟ್ ಹತ್ರ ಏನೋ ನನ್ನ ಮುಖದ ಮೇಲೆ ಈ ಥರ ಹೋಗ್ತಿಟ್ಟಿದ್ಯಾ ಅಂತ ಕೇಳ್ತಾನೆ. ಆವಾಗ ಕಿಟ್ಟು ಭೀಮ್ ನಿಜವಾಗ್ಲೂ ನೀನೇನಾದರೂ ನನ್ನ ಹತ್ರ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅವನಿಂದ ಇನ್ನೂ ನಂಬಕ್ಕಾಗಲಿಲ್ಲ ಭೀಮ್ ಬಂದು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿರೋದು. ಈ ಕಡೆ ಮಿಂಗ್ ಮೂವನ್ ಹತ್ರ ಅವತ್ತು ನಿನ್ನ ನಾನಂದರೆ ಇಷ್ಟ ಇಲ್ಲ ಅಂತ ಹೇಳಿದೆ, ಇವಾಗ ಯಾಕೆ ನೀನು ನನ್ನನ್ನು ಹುಡ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮೂವನ್ ನನಗೆ ಗೊತ್ತಾದರೆ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ನನಗೆ ನಿನ್ನ ಜೊತೆ ಇರಬೇಕು ಅನಿಸ್ತಾ ಇದೆ, ನನಗೆ ಇನ್ನೊಂದು ಚಾನ್ಸ್ ಸಿಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ನಂಗೆ ಸಾರಿ ಮೂವನ್, ನಾವು ಒಂದು ಫ್ರೆಂಡ್ ಆಗಿರ್ಬೋದು, ಇದನ್ನು ನೀನು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡ, ಆಮೇಲೆ ನಿನಗೆ ಅದು ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಮೂವನ್ ಕೋಪ ಬಂದು ದೂರ ಹೋಗೋ, ನೀನು ಯಾವಾಗಲೂ ಹಿಂಗೆ ಇರ್ತೀಯ ಅಂತ ಕೇಳ್ತಾರೆ.
ಅದಕ್ಕೆ ನಿಂಗೆ ನನಗೆ ಗೊತ್ತು ನಾನು ನಿನ್ನ ಕಷ್ಟ ಆಗಿರೋ ಥರ ಮಾತಾಡಿದ್ದೀನಿ ಅಂತ. ಆದರೆ ನಾನು ಇಷ್ಟಪಡೋ ಒಬ್ಬರನ್ನ ನಾನು ನೋಡಿದ್ದೀನಿ, ಅವ್ರಿಗೆ ನಾನು ಹರ್ಟ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನಿನ್ನನ್ನು ನೋಡ್ಕೊ ಅಂತ ಇಲ್ಲಿ ಅವ್ನು ಕಾರ್ ಆಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ಲಾಸ್ಟ್ ಎಪಿಸೋಡಲ್ಲಿ ಕೇಕನ್ನು ಒಂದು ಹುಡುಗಿ ಮಿಂಗ್ ಇವನ ಅವ್ರಿಗೆ ಗೊತ್ತಿಲ್ಲದೆ ಫೋಟೋ ತೆಗಿತಾ ಇದ್ರಲ್ವ, ಆ ಹುಡುಗಿ ಮಿಂಗ್ ಇವಾಗ ಮಾತಾಡಿದ್ನೆಲ್ಲ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಮಿಂಗ್ ಕಾರಲ್ಲಿ ಹೋಗ್ತಾ ಇರೋವಾಗ ನಿಂತ್ಕೊಳ್ಳೋ ಎಲ್ಲ ಹೋಗ್ತಾ ಇದೆ, ಯಾಕೋ ನನ್ನನ್ನು ಬಿಟ್ಬಿಟ್ಟು ಹೋಗ್ತಾ ಇದೆಯಾ ಅಂತ ಕಿರ್ಚ್ತಾ ಇರ್ತಾರೆ. ಅವಾಗ ಕೇಕ್ ಹುಡುಗಿ ಅಲ್ಲಿ ಬಂದು ಸ್ಟುಪಿಡ್ ಏನು ನೀನು ಕಿರ್ಚ್ತಾ ಇದೆಯಾ ಅಂತ ಹೇಳಿ ಅವರು ಕಿರ್ಚ್ತಾರೆ. ಅವಾಗ ಮೋಹನ್ ತಿರುಗಿ ನೋಡಿದೆ, ಆ ಕೇಕ್ ಹುಡುಗಿ ಗಿಪ್ ಹತ್ರ ಮಾತಾಡೋ ಥರ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ತಿರ್ಗಾ ಈ ಕಡೆ ಬಾರಲ್ಲಿ ಕಿಟ್ ಭೀಮ್ ಕುತ್ಕೊಂಡು ಮಾತಾಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಕಿಟ್ಟು ಭೀಮ್ ಹತ್ರ ನೀನು ಏನು ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ, ಕ್ಲಾಸ್ ಸ್ಕಿಪ್ ಮಾಡಿದ್ದು ಒಳ್ಳೇದಕ್ಕೆ ಕಣೋ, ಯಾಕಂದರೆ ಮಿಂಗಲ್ಲ ನನ್ನನ್ನು ನೋಡಿದ ತಕ್ಷಣ ಅಲ್ಲೇ ಓಡ್ ಸಾಯಿಸ್ಬೇಕು ಅಂದ್ಕೊಂಡಿರ್ತಾನೆ. ಅದಕ್ಕಿಟ್ಟು ಮಚ್ಚ ನೀನು ಏನೋ ಹೇಳ್ತಾ ಇದೆಯಾ, ಫಸ್ಟ್ ಎಲ್ಲ ನೀನೇ ಅವನಿಗೆ ಚೇರ್ ಮಾಡ್ತಾ ಇದ್ದೆ, ಇವಾಗ ಯಾಕೋ ನೀನು ಹಿಂಗೆಲ್ಲ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಭೀಮ್ ಅದಲ್ಲ ಅವಾಗ ಕಣೋ, ನನಗೆ ಅವಾಗ ಅವನ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ. ಆಮೇಲೆ ತುಂಬ ಸಾರಿ, ನಾನು ಈ ಥರ ಇನ್ನೊಂದ್ಸತಿ ನಡ್ಕೊಳಲ್ಲ. ಕಿಟ್ ನೀವಿಬ್ಬರು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಾನು ಇದನ್ನು ಕ್ಲಿಯರ್ ಮಾಡೋಕ್ಕೆ ಇಲ್ಲಿ ಬಂದಿರೋದು. ಕಿಟ್ ನಾನು ನಿನ್ನನ್ನು ಒಂದು ಲವರಾಗಿ ಲವ್ ಮಾಡ್ತಾಯಿಲ್ಲ, ಒಂದು ಫ್ರೆಂಡಾಗಿ ಲವ್ ಮಾಡ್ತಾ ಇದ್ದೀನಿ. ಕಿಟ್ಟಿ ನಿನಗಿನ್ನೂ ನನ್ನ ಮೇಲೆ ಕೋಪಣ ಅಂತ ಕೇಳ್ತಾನೆ. ಅದಕ್ಕಿಟ್ಟು ಇವಾಗ ನೀನು ನನ್ನನ್ನು ಕಿಟ್ಟಿ ಅಂತ ಕರೆದಿದ್ದಕ್ಕೆ ಕಣ ನಾನು ಇವಾಗ ಕೋಪ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಆವಾಗಲೂ ಫೇಮಸ್ ಸರಿ ಹೋಗ್ಲಿ ಬಿಡು, ತುಂಬ ಸಾರಿ ಪ್ಲೀಸ್ ಅಂತ ಹೇಳಿ ಅವನ್ನ ಮುದಿಸ್ತಾ ಇರ್ತಾನೆ. ಅದಕ್ಕಿಟ್ಟು ಸರಿ ಇನ್ನೊಂದ್ಸತಿ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಮೂವರು ಸೇರ್ಕೊಂಡು ಕುಡಿತಾ ಇರ್ತಾರೆ. ಆವಾಗಪ್ಪ ಅವ್ರ ಹತ್ರ ನಿಮ್ಮಿಬ್ಬರು ಮಧ್ಯೆ ಇರೋ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವ, ಅದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನೀವಿಬ್ಬರು ತುಂಬ ದಿವಸದಿಂದ ಫ್ರೆಂಡ್ ಆಗಿದ್ದೀರಾ, ನಿಮ್ಗೇನಾದ್ರೂ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾನೆ. ಆವಾಗ ಭೀಮ್ ಹಂಗಾದ್ರೆ ನೀನು ಏನಾದ್ರು ಕರ್ತಾಯೇನು, ಫ್ರೆಂಡ್ಸ್ ಯಾವಾಗಲೂ ಜೊತೆಲೇ ಇರ್ಬೋದು ಅಂತ ಹೇಳಿ ಕಿಟ್ನ ಕೇಸ್ ಮಾಡೋ ಥರ ಹತ್ರ ಹೋಗ್ತಾನೆ. ಆವಾಗಪ್ಪ ಅವ್ನ ತಲೆ ಮೇಲೆ ಒಂದು ಕೊಟ್ಟು ನೀನು ಲಿಮಿಟಲ್ಲಿರು ಅಂತ ಹೇಳ್ತಾನೆ. ಆವಾಗ ಕಿಟ್ಟು ಭೀಮ್ ಹತ್ರ ಏನೋ ಒಂದು, ಇವಾಗ ಮಿಂಗ್ ಮುಂದೆ ನಿನ್ನ ಆ್ಯಕ್ಟಿಂಗ್ ಮಾಡೋದು ನಿಲ್ಸೋಕ್ಕಾಗಲ್ಲ, ಯಾಕಂದರೆ ಅವ್ನು ನಾವಿಬ್ಬರು ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ನಂಬ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆವಾಗ ತಾನೇ ಮಿಂಗು ಒಂದು ಸೈಡ್ ಲವ್ ಫೇಲಿಯರ್ ಆಗಿದ್ದಕ್ಕೆ ಕುಡಿಯೋಣ ಅಂತ ಅದೇ ಬಾರ್ಗೆ ಬಂದಿರ್ತಾನೆ. ಭೀಮ್ ಮಿಂಗಲ್ಲಿ ಬಂದಿದ್ದು ನಾನು ನೋಡಿದೆ, ಕಿಟ್ ಹತ್ರ ಆಯ್ಸ್ ನೋಡ್ಕೊಂಡು ನಾವು ಅವನ ಬಗ್ಗೆ ಮಾತಾಡ್ತಾ ಇರೋವಾಗ ಅವನೇ ಇಲ್ಲಿ ಬಂದ ನೋಡು ಅಂತ ತೋರಿಸ್ತಾನೆ. ಕಿಟ್ಟು ಮಿಂಗ್ನ ನೋಡಿದೆ, ಮಿಂಗು ಅವನ್ನ ನೋಡ್ಬಾರ್ದು ಅಂದ್ಕೊಂಡು ಭೀಮ್ ಬೆನ್ನಿಂದ ಹೋಗಿ ಬಚ್ಚಿಟ್ಕೊತಾನೆ. ಆಮೇಲೆ ಮಿಂಗ್ ಆ ಕಡೆ ಹೋಗಿದೆ, ಮಿಂಗ್ ಇಬ್ರು ಕಿಟ್ ಹತ್ರ ಅವ್ನ ಆ ಕಡೆ ಹೋದ ಎದಳು ಅಂತ ಹೇಳಿ ಎಬ್ಬರಿಸ್ತಾ ಇರ್ತಾರೆ. ಆಮೇಲೆ ಭೀಮ್ ಕಿಟ್ ಹತ್ರ ಮಿಂಗ್ ನೋಡಿ ತುಂಬಾ ದುಃಖವಾಗಿರೋ ಒಂಥರ ಕಾಣಿಸ್ತಾ ಇದ್ದಾನೆ. ನಾವು ಅವ್ನ ಮುಂದೆ ತುಂಬಾ ಓವರ್ ಆಗಿ ನಾಟಕ ಮಾಡ್ಬಿಟ್ವಾ ಅಂತ ಕೇಳ್ತಾನೆ. ಅದಕ್ಕಿಟ್ಟು ಅವ್ನು ನನ್ನ ಬಗ್ಗೆ ಯೋಚನೆ ಮಾಡಿನೇ ಹಿಂಗಾಗಿರೋದು ಅಂತ ಹೇಳ್ತಾನೆ. ಆವಾಗ ಭೀಮ್ ಹೌದಾ, ನಾನು ಹಂಗಂದ್ರೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಎದೊಳ್ತಾ ಇರ್ತಾನೆ. ಆವಾಗ ಕಿಟ್ ಅವನ್ನ ಕೈ ಇಟ್ಕೊಂಡು ನಿಂತ್ಕೊಳ್ಳೋ, ಹಂಗಲ್ಲ ಏನು ಹೋಗಿ ಕೇಳಕ್ಕೆ ಹೋಗ್ಬೇಡ, ಅವನ್ನ ಒಬ್ಬನೇ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಭೀಮ್ ನಾನು ಸುಮ್ಮನೆ ಚೂಪ್ ಮಾಡಿದೆ, ನಾನು ಯಾಕೆ ಕ್ಲಾಸ್ನ ಸ್ಕಿಪ್ ಮಾಡಿದೆ ಅನ್ನೋ ರೀಸನ್ನ ನಿನ್ನ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಆಮೇಲೆ ಇಷ್ಟು ದಿನ ನಾನು ಏನೆಲ್ಲ ಓದ್ಕೊಂಡಿಲ್ವೋ ಅದನ್ನೆಲ್ಲ ಹೋಗಿ ಓದ್ಕೊಳ್ಬೇಕು, ಅದನ್ನೆಲ್ಲ ಓದ್ಕೊಳಕ್ಕಾಗುತ್ತೋ ಇಲ್ವೋ ಅಂತಾನೆ ನನಗೆ ಗೊತ್ತಿಲ್ಲ, ಏನೋ ಹೋಗಿ ಮನೆಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಮಿಂಗಲ್ಲಿ ಓವರಾಗಿ ಕುಡಿತಾ ಇರೋದನ್ನ ಕಿಟ್ ನೋಡಿ ಅವನಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಆವಾಗಪ್ಪ ಕಿಟ್ ಹತ್ರ ಇವಾಗ ನೀನೇನು ಮಾಡ್ಬೇಕು ಅಂದ್ಕೊಂಡಿದ್ಯಾ, ಏನಂದರೆ ಮಿಂಗ್ನ ನೀನು ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕಿಟ್ಟು ಏನೋ ನಾನು ಕರ್ಕೊಂಡು ಹೋಗ್ಬೇಕಾ, ಅದನ್ನು ಯಾಕೆ ನಾನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಯಾಕಂದರೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಇವಾಗ ನಿನ್ನ ನೆಕ್ಸ್ಟ್ ಪ್ಲಾನ್ ಏನಂತ ನನಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ. ಆವಾಗ ಮಿಂಗಲ್ಲಿ ಓವರಾಗಿ ಕುಡಿತಾ ಇರೋದನ್ನ ಕಿಟ್ ನೋಡಿ ಅವನಿಂದ ಇನ್ನೂ ಅಲ್ಲಿ ಕುತ್ಕೊಳಕ್ಕಾಗದೆ ಹತ್ರ ಬರೋ ಹೋಗೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರಂಗೆ ಹೋಗ್ತಾ ಇರೋವಾಗ ಮಿಂಗ್ ಓವರಾಗಿ ಕುಡಿದ್ಬಿಟ್ಟು ಅಲ್ಲೇ ಬಿದ್ದಿರ್ತಾನೆ. ಅವನ್ನ ನೋಡಿದ್ರೆ ಕಿಟ್ ಅವನ ಹತ್ರ ಹೋಗಿ ಅವ್ನ ಎತ್ಕೊತಾರೆ. ಆವಾಗ ಕಿಟ್ ಹತ್ರ ಇವಾಗ ಏನು ಮಾಡೋದು, ಇವ್ನು ಡ್ರಾ ಮೇಲಿದೆ ಅಂತ ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗಪ್ಪ ಇವನು ಇವಾಗ ನೋಡ್ಕೊಂಡಿರ್ತಾನೆ, ಅವನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಆದ್ದರಿಂದ ಕಿಟ್ಟು ಅಂತ ಹೇಳ್ತಾನೆ. ಆವಾಗ ಕಿಟ್ಟಿಗೆ ಅರ್ಥ ಆಗಿ ಮುಚ್ಕೊಂಡು ನಿಂತ್ಕೊಳ್ಳೋ, ನೀನು ಯೋಚನೆ ಮಾಡೋದು ಯಾವುದೂ ನಡೆಯಲ್ಲ ಅಂತ ಹೇಳ್ತಾನೆ. ಆವಾಗಪ್ಪ ಓ ಹೌದಾ ಸರಿ, ನಾನು ನಿನ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಇವನು ಇಲ್ಲೇ ಬಿದ್ದಿರಲಿ ಅಂತ ಹೇಳ್ಬಿಟ್ಟು ಅವ್ನು ಮಿಂಗ್ನ ಕಿಟ್ ಹತ್ರ ಬಿಟ್ಬಿಟ್ಟು ಗುಡ್ ಲಕ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆವಾಗ ಕಿಟ್ಟು ಏಪಾ ನೀನು ಒಳ್ಳೆ ಟೈಮ್ ಕೈ ಕೊಡ್ತಾ ಇದೆಯಾ, ನಿಂತ್ಕೊಳ್ಳೋ ಅಂತ ಹೇಳಿ ಕಿರ್ಚ್ತಾ ಇರ್ತಾನೆ. ಪಾಪ ಕಿಟ್ಟು ಮಿಂಗ್ನ ಹಿಡ್ಕೊಳಕ್ಕೆ ಆಗಲ್ಲ, ಯಾಕಂದರೆ ಮಿಂಗ್ ಸೈಜಲ್ಲಿ ಅರ್ಧ ಇಲ್ಲ ಕಿಟ್ಟು ಅವನನ್ನೇ ಹೆಂಗೆ ಮಿಂಗ್ನ ಬಾರಿಂದ ಆಚೆ ಕರ್ಕೊಂಡು ಬರ್ತಾನೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಹೆಂಗೋ ಒಂದು ಸ್ವಲ್ಪ ಕಷ್ಟಪಟ್ಟು ಮಿಂಗ್ನ ಕಿಟ್ಟು ಅವ್ನ ರೂಮ್ಗೆ ಕರ್ಕೊಂಡು ಬಂದು ಅವ್ನ ಬೆಡ್ ಮೇಲೆ ಮಲಗಿಸಿದ್ದಾನೆ. ಆಮೇಲೆ ಅವ್ನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಮಿಂಗ್ ಅಂತ ಹೇಳಿ ಅವ್ನ ಎಬ್ಬರಿಸ್ತಾ ಇರ್ತಾನೆ. ಆದರೆ ಮಿಂಗ್ ಎದೋಲಲ್ಲ. ಆವಾಗ ಕಿಟ್ಟು ಅವನ ಹತ್ರ ನೀನು ಮಾತ್ರ ನಾಟಕ ಮಾಡ್ತಾ ಇದೆಯಾ ಅಂತ ಗೊತ್ತಾದರೆ ನೀನು ಹಿಂದೆನೇ ಸರಿಯಾಗಿ ಒಂದು ಕೊಟ್ಟು ಬೆಡ್ ಮೇಲಿಂದ ಕೆಳಗಡೆ ಬೀಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಏನು ಕೇಳಿಸ್ಕೊಂಡೆ ಮಿಂಗ್ ಸುಖವಾಗಿ ಕಿಟ್ಟು ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ. ಆವಾಗ ಕಿಟ್ಟು ಇದೆಲ್ಲ ಯಾಕೋ ನನಗೆ ನಡೀತಾ ಇದೆ ಅಂದ್ಕೊಂಡು ಮಿಂಗ್ನ ಒಂದು ಸ್ವಲ್ಪ ಜರ್ಗಿಸಿ ಅವ್ನ ಮೇಲೆ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ ಅನ್ಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬಾಡಿ ಸ್ಪ್ರೇ ಎಲ್ಲ ಅವ್ನ ಮೇಲೆ ಸ್ಪ್ರೇ ಮಾಡಿ ಅವನು ಹೋಗಿ ಅವ್ನ ಪಕ್ಕದಲ್ಲೇ ಮಲ್ಕೊತಾನೆ. ಆವಾಗ ಆ ಕಡೆ ತಿರ್ಕೊಂಡು ಮಲ್ಕೊಂಡಿದ್ದಿದ್ದು ಮಿಂಗು ಕಿಟ್ ಕಡೆ ತಿರ್ಗಿ ಮಲ್ಕೊತಾನೆ. ಆಗ ಕಿಟ್ಟು ಮಿಂಗ್ ಫೇಸ್ನ ನೋಡ್ತಾ ಅವ್ನ ಮನಸ್ಸೊಳಗಡೆ ಈ ರಾಸ್ಕಲ್ ನೋಡೋಕೆ ಒಂದು ಸ್ವಲ್ಪ ಹ್ಯಾಂಡ್ಸಮ್ ಆಗೇ ಇದ್ದಾನೆ, ಇದ್ರೂ ಬಾಗಿಂತ ಒಂದು ಸ್ವಲ್ಪ ಕಡಿಮೆನೆ. ಆಮೇಲೆ ತಿಕ್ಕ ಐಬ್ರೋ, ಶಾರ್ಪಾಗಿರೋ ಮೂಗು, ಅವ್ನ ಫೇಸ್ ತುಂಬ ಸಾಫ್ಟ್ ಆಗಿದೆ. ಆದರೆ ನಾನು ಯಾಕೆ ಇವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ಕೊಂಡಿರ್ತಾನೆ. ಆವಾಗ ಮಿಂಗು ಮೆತ್ತಗೆ ಕಂಡ್ಬಿಟ್ಟು ನೋಡ್ತಾ ಇರ್ತಾನೆ. ಕಿಟ್ಟು ಅವನ್ನ ನೋಡಿದೆ ಅಂತ ಏನೋ ಹೇಳಕ್ಕೆ ಬರೋವಾಗ ಮಿಂಗು ಅವ್ನ ಬಾಯಿ ಮೇಲೆ ಕೈ ಇಟ್ಟು ಶೂ ಅಂತ ಹೇಳಿ ಅವನ ಹತ್ರ ಹೋಗಿ ಅವ್ನ ಲಿಪ್ಸಲ್ಲೇ ಸಾಫ್ಟಾಗಿ ಕಿಸ್ ಮಾಡ್ತಾ ಇರ್ತಾನೆ. ಕಿಟ್ಟಿಗೂ ಆ ಕಿಸ್ಸಲ್ಲಿ ಯಾವ ಪ್ರಾಬ್ಲಮೂ ಇಲ್ಲಪ್ಪ. ಆಮೇಲೆ ಕಿಸ್ ಮಾಡಿ ಮುಗಿಸಿದೆ ಕಿಟ್ಟು ಅವನ ಹತ್ರ ಇಷ್ಟೊತ್ತು ನೀನು ನಾಟಕ ಮಾಡ್ತಾ ಇತ್ತ ಅಂತ ಕೇಳ್ತಾನೆ. ಅದಕ್ಕೆ ಅವನು ಯಾಕೆ ಇಷ್ಟೊತ್ತು ಅದೆಲ್ಲ ನಿಜ ಅಂತ ಅನಿಸ್ತಾ ಇತ್ತು ಅಂತ ಕೇಳ್ತಾನೆ. ಅದಕ್ಕಿಟ್ಟು ಹಂಗಂದರೆ ನಾನು ಆವಾಗಲೇ ಏನು ಹೇಳಿದೆ ಅಂತ ನೀನು ಕೇಳಿಸಿರ್ಬೋದಲ್ವ,
ನೀನು ಮಾತ್ರ ನಾಟಕ ಮಾಡ್ತಾ ಇದ್ರೆ ನಾನು ನಿನ್ನನ್ನು ಓದ್ ಕೆಳಗಡೆ ಬಿಡಿಸ್ತೀನಿ ಅಂತ ಹೇಳಿದ್ದೆ, ಅದು ನಿನಗೆ ಜ್ಞಾಪಕ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಆದರೆ ನೀನು ಆ ಥರ ಎಲ್ಲ ಮಾಡೋದನ್ನ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಕಿಟ್ಟು ಲೈಟಾಗಿ ಒಂದು ಸ್ಮೈಲ್ ಕೊಟ್ಟು ಮಿಂಗ್ ಅಂತ ಹೇಳಿ ಅವನ್ನ ಓದ್ ಕೆಳಗಡೆ ಬೀಳಿಸ್ತಾನೆ. ಆಮೇಲೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಇಬ್ಬರು ಒಂದು ರೋಡ್ ಸೈಡ್ ಅಂಗಡಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆವಾಗ ಅವ್ರು ಗೊತ್ತಿರೋ ಫ್ರೆಂಡ್ಸು ಅಲ್ಲೇ ಇರ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಅವರಿಬ್ಬರು ಜೊತೆಲಿ ಕೂತ್ಕೊಂಡಿರೋದನ್ನ ನೋಡಿ ನಗ್ತಾ ಇರ್ತಾರೆ. ಅದು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ. ಆ ಥರ ಇರೋದನ್ನ ನೋಡಿ ಅವನ ಹತ್ರ ಯಾಕೋ ಏನೋ ಆಯ್ತು ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ನೀನು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಊಟ ಮಾಡು ಅಂತ ಹೇಳಿ ಇಬ್ಬರು ಊಟ ಮಾಡ್ತಾ ಇರ್ತಾರೆ. ಅವಾಗ ಅವನ ಹತ್ರ ನಾನು ನಿನ್ನ ಹತ್ರ ಒಂದು ಕೇಳ್ಬೋದಾ, ನಾವಿಬ್ಬರು ಬಾಯ್ ಫ್ರೆಂಡ್ಸ್ ಆಗಿದ್ದೀವಿ ಅಂತ ಯಾರಿಗಾದ್ರೂ ಹೇಳಿದೆ ಅಂತ ಕೇಳ್ತಾನೆ. ಅದಕ್ಕೆ ಅದನ್ನು ಯಾಕೆ ನೀನು ಇವಾಗ ಕೇಳ್ತಾ ಇದೆಯಾ, ನಾನು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಎಲ್ಲರ ಹತ್ರನೂ ಹೇಳಿದ್ದೀನಿ, ಆದರೆ ಅದು ಯಾರು ಏನು ಅಂತ ಅದ್ರ ಮೇಲೆ ಯಾರು ಏನೂ ಕೇಳಿಲ್ಲ, ಯಾಕೆ ಅದ್ರಲ್ಲಿ ನಿನಗೇನಾದರೂ ಕಷ್ಟ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಇವನು ಅದೆಲ್ಲ ಏನಿಲ್ಲ, ನಾನು ಸುಮ್ಮನೆ ಕೇಳಬೇಕಂತ ಕೇಳಿದೆ, ಆಮೇಲೆ ನನಗೆ ಒಂಥರ ಎಂಬ್ಯಾರೆಸಿಂಗ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಫಾನಿ ಯಾವುದ್ರ ಬಗ್ಗೆ ಅಂತ ಕೇಳಿದ್ರೆ ನಾನು ನಿನ್ನ ಬಾಯ್ ಫ್ರೆಂಡ್ ಆಗಿರೋದ್ರ ಬಗ್ಗೆ ಅಂತ ಹೇಳ್ತಾನೆ. ಅದಕ್ಕೆ ನಾನು ನಿನ್ನ ಬಾಯ್ ಫ್ರೆಂಡ್ ಆಗಿರೋದಕ್ಕೆ ನನಗೆ ಎಂಬ್ಯಾರೆಸಿಂಗ್ ಆಗಿ ಫೀಲ್ ಆಗ್ತಾ ಇಲ್ಲ, ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದು ನೀನು ತುಂಬ ದೊಡ್ಡ ಸಾವುಕಾರನಾಗಿರೋದಕ್ಕೂ ಅಲ್ಲ, ನೀನು ಮೂನೊತ್ತು ಫಿಕ್ಯುಲೇಟ್ ಆಗಿರೋದಕ್ಕೂ ಅಲ್ಲ, ಆದ್ರೂ ನಾನು ನಿನ್ನ ಬಾಯ್ ಫ್ರೆಂಡ್ ಆಗಿರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ತುಂಬಾ ನಾಚಿಕೆ ಆಗುತ್ತೆ. ಆಮೇಲೆ ತಿರ್ಗಪ್ಪ ಅವನ ಹತ್ರ ಆಮೇಲೆ ನಿನಗೆ ಹೆಂಗೆ ನನ್ನ ಜೊತೆ ಇರೋವಾಗ ಎಂಬ್ಯಾರೆಸಿಂಗ್ ಆಗಿರೋದು ಅಷ್ಟೇನಾ, ನಿನಗೆ ಬೇರೆ ಥರ ಏನಿಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅಷ್ಟೇ ಅಂತ ಹೇಳ್ತಾನೆ. ಅವಾಗಪ್ಪ ಒಂಥರ ಆಗಿ ನಿಜವಾಗ್ಲೂ ಅಷ್ಟೇನಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹಾಂ ಅಷ್ಟೇ ಅಂತ ಹೇಳ್ತಾನೆ. ಅವಾಗಪ್ಪ ಅವನ ಹತ್ರ ಹಂಗಂದ್ರೆ ನೀನು ನನ್ನ ಜೊತೆ ಇರುವಾಗ ನೀನು ತುಂಬ ಹೆಮ್ಮೆ ಆಗ್ತಾ ಇಲ್ವಾ ಅಂತ ಯೂನಿವರ್ಸಿಟಿ ಮೂನ್ ಅಂತ ಹೇಳ್ತಾನೆ. ಅದಕ್ಕೇನು ಇವಾಗ ಅಂತ ಕೇಳ್ತಾನೆ. ಅವಾಗಪ್ಪ ನಾನು ತುಂಬ ಸ್ಮಾರ್ಟ್ ಅಂತ ಹೇಳ್ತಾನೆ. ಅದಕ್ಕೂ ಏನು ಇವಾಗ ಅಂತ ಕೇಳ್ತಾನೆ. ಆಮೇಲೆ ನಾನೊಂದು ಡಾಕ್ಟರ್ ಅಂತಪ್ಪ ಹೇಳ್ತಾನೆ. ಅದಕ್ಕೂ ಏನು ಇವಾಗ ಅಂತ ಕೇಳ್ತಾನೆ. ಅವಾಗಪ್ಪ ಬೇಜಾರಾಗಿ ನೀನೇನು ನನ್ನ ಹತ್ರ ಆಟ ಆಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅದೆಲ್ಲ ಏನಿಲ್ಲ, ನಾನು ಏನು ಫೀಲ್ ಮಾಡ್ತಾ ಇದ್ದೀನೋ ಅದನ್ನು ನಾನು ಹೇಳಿದೆ ಅಂತ ಹೇಳ್ತಾನೆ. ಅವಾಗಪ್ಪ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡು ಜ್ಯೂಸ್ ಕುಡಿತಾ ಇರೋವಾಗ ಅವನ ಹತ್ರ ನಾನು ಸುಮ್ಮನೆ ಜೋಕ್ ಮಾಡಿದೆ. ಅದಕ್ಕೆ ಅವನ ಹತ್ರ ನಾನು ಸುಮ್ಮನೆ ಜೋಕ್ ಮಾಡಿದೆ, ನಾನು ನಿನ್ನ ಬಗ್ಗೆ ಹೆಮ್ಮೆ ಆಗಿಲ್ಲ ಅಂದರೆ ನಿನ್ನ ಫೋಟೋಸ್ ನನ್ನ ರೂಮಲ್ಲಿ ಯಾಕೆ ಅಷ್ಟೊಂದು ಇರಬೇಕು, ಅದನ್ನೇ ಎತ್ಕೊಂಡು ಹೋಗಿ ನಾನು ಆರ್ಟ್ ಗ್ಯಾಲರಿಯಲ್ಲಿ ಕೊಟ್ಟಿರ್ಬೋದಲ್ವಾ, ನಾವಿಬ್ಬರು ಜಗಳ ಆಡದೆ ಇರೋಣ ಅಂತ ಕೇಳಿ ಲಿಟಲ್ ಫಿಂಗರ್ನ ತೋರಿಸ್ತಾನೆ. ಅವಾಗಪ್ಪ ಸಮಾಧಾನ ಆಗಿ ತಲೆ ಮೇಲೆ ಕೈ ಇಟ್ಟು ಅಂತಾನೆ ನಾನು ಆಡ್ಸ್ಕೊಂಡು ಮುದಿಸ್ತಾ ಇರ್ತಾನೆ. ಇದನ್ನು ಆ ಕೇಕ್ ಹುಡುಗಿ ನೋಡ್ಬಿಟ್ಟು ಜೋರಾಗಿ ಕಿರ್ಚ್ಕೊಂತಾರೆ. ಅವಾಗಪ್ಪ ಅವ್ರನ್ನ ತಿರುಗಿ ನೋಡಿದೆ, ತುಂಬ ಸಾರಿ, ಇಲ್ಲಿ ಸೂಪ್ ತುಂಬ ಬಿಸಿಯಾಗಿತ್ತು ಅಂತ ಹೇಳ್ತಾರೆ. ಇಬ್ರು ನಾಚಿಕೆ ಪಟ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಮೇಲೆ ಇಬ್ರು ಕಾರ್ ಹತ್ರ ಬಂದಿದೆ. ಹತ್ರ ನನಗೆ ಇವತ್ತು ಕ್ಲಾಸ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವನು ನಿನ್ನ ಕ್ಲಾಸ್ಗೆ ಹೋಗಿಲ್ಲ ಅಂದರೆ ಪ್ರೊಫೆಸರ್ ಆಂಟಿ ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊತಾರೆ ಅಂತ ಹೇಳ್ತಾನೆ. ಆವಾಗಪ್ಪ ಯಾವುದೋ ಮೂಡಲ್ಲಿ ಅವನ ಹತ್ರ ಹೋಗಿ ನಾನು ನಿನ್ನ ಜೊತೆನೇ ಸ್ಟೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ನು ಚಿಕ್ಕ ಹುಡುಗನ ಥರ ಆಡಬೇಡ, ನಾವಿಬ್ಬರು ಸಾಯಂಕಾಲ ಮೀಟ್ ಮಾಡೋಣ ಅಂತ ಹೇಳ್ತಾನೆ. ಹಾಗಪ್ಪ ನಿನಗೆ ಯಾಕೋ ಮಾರ್ನಿಂಗ್ ಕ್ಲಾಸ್ ಇಲ್ಲ, ನನಗೆ ತುಂಬ ಹೊಟ್ಟೆ ಕಿರ್ಚಾಗ್ತಾ ಇದೆ, ಆಮೇಲೆ ಇವತ್ತು ಯಾರು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಆ ನೀರು ಆಣೆಗೆ ಹೆಂಗೆ ಬಂದು ನನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾನೆ. ಅವಾಗಪ್ಪ ಅವನು ನನ್ನ ಮೆಸೇಜ್ ರಿಪ್ಲೈ ಮಾಡು ಅಂತ ಹೇಳಿ ಅವ್ನು ಕಾರಲ್ಲಿ ಕೂತ್ಕೊಳಕ್ಕೆ ಹೋಗ್ತಾನೆ. ಅವಾಗ ಅವನ ಹತ್ರ ನೀನು ತುಂಬ ಹೊತ್ತು ಫೋನನ್ನು ಆಟಾಡ್ತಾ ಇರಬೇಡ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಯೂನಿವರ್ಸಿಟಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ಫ್ರೆಂಡ್ಸ್ ಆ ನೀರು ಆಣೆ ಗ್ಯಾಂಗ್ ಎಲ್ಲ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಅವಾಗ ಮೋಹನ್ ಅವ್ರ ಹತ್ರ ಜೊತೆ ನಿಂತ್ಕೊಂಡಿರೋ ಹುಡುಗ ಯಾರೋ ಅವನ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ ಅಂತ ಕೇಳ್ತಾನೆ. ಇನ್ನೊಬ್ಬನ ಅವನು ಹೈಟ್ ಆಗಿದ್ದಾನೆ, ವೈಟ್ ಆಗಿದ್ದಾನೆ, ಅವ್ನು ಯಾವ ಫೆಕ್ಯುಲೇಟಿಗೆ ಮೂನಾಗಿರ್ಬೋದು, ಇಂಜಿನಿಯರಿಂಗ್ ಇರ್ಬೋದಾ ಇಲ್ಲ ಸೈನ್ಸ್ಗೆ ಇರ್ಬೋದು ಅಂತ ಮಾತಾಡ್ಕೊತಾ ಇರ್ತಾರೆ. ಆಮೇಲೆ ಡೀಪಾಗಿ ಅವನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದು ಪಾ ಅಂತ. ಅವನ್ನ ನೋಡಿದೆ ಅವ್ರ ಫ್ರೆಂಡ್ಸ್ಗೆಲ್ಲ ತುಂಬ ಶಾಕ್ ಆಗುತ್ತೆ. ಆಮೇಲೆ ಇವನು ಕ್ಲಾಸ್ಗೆ ಹೋಗ್ಬಿಡ್ತಾನೆ, ಪಾನು ಆಚೆ ಹೋಗ್ಬಿಡ್ತಾನೆ. ಅವ್ರ ಫ್ರೆಂಡ್ಸ್ ಎಲ್ಲ ಮರದಿಂದ ಬಚ್ಚಿಟ್ಕೊಂಡಿದ್ರಲ್ವ, ಅವರೆಲ್ಲ ಆಚೆ ಬಂದು ಆ ಥರದಿಂದ ಹೆಂಗಾದ್ರೂ ನಿಜ ಆಚೆ ಬರೆಸ್ತೀನಿ ನೋಡು, ಇದನ್ನೆಲ್ಲ ನನ್ನ ಮನಸ್ಸೊಳಗಡೆನೇ ಇಟ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಬ್ಬನ ನಾನು ಅನ್ಕೊಂಡಿರೋದಕ್ಕಿಂತ ತುಂಬ ಕೆಟ್ಟವನಾಗಿದ್ದಾನೆ. ಆಮೇಲೆ ನನಗೇನೋ ಇಚ್ಛೆಸ್ ಆಗ್ತಾಯಿದೆ, ಏನದಂತ ನೋಡಿದ್ರೆ ಅವ್ರನ್ನೆಲ್ಲ ಇರುವೆ ಕಚ್ತಾ ಇರುತ್ತೆ. ಮರದಿಂದ ನಿಂತ್ಕೊಂಡಿದ್ರಲ್ವ, ಅಲ್ಲೆಲ್ಲ ಇರುವೆ ಇತ್ತು ಅನ್ಸುತ್ತೆ, ಇರುವೆಲ್ಲ ಇಟ್ಕೊಂಡು ಸರಿಯಾಗಿ ಅವ್ರನ್ನ ಕಚ್ತಾ ಇದೆ. ಅವರು ಕಿರ್ಚ್ಕೊಂಡು ಓಡ್ತಾ ಇರ್ತಾರೆ. ಆಮೇಲೆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿರೋವಾಗ ಅವ್ನ ಫ್ರೆಂಡ್ಸ್ ಎಲ್ಲ ಅವನ ಹತ್ರ ಬಂದು ಅಲ್ಲಿದ್ದಾಳೆ ನೋಡ್ದೆ ಕೇಕ್ ಹುಡುಗಿ, ಅವಳು ನನಗೆ ಏನಿಲ್ಲ ಗೊತ್ತಾ, ನೀನು ಇಬ್ಬರು ಜೊತೆಗೆ ಹೋಗಿ ಏನೋ ಕಂಜಿ ತಿಂದ್ರಂತೆ, ಅದು ನಿಜಾಣ ಅಂತ ಕೇಳ್ತಾರೆ. ಅದಕ್ಕೆ ಏನಿಲ್ಲದೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾನೆ. ಆವಾಗ ಆ ನೀರಾಣೆ ನಿಜ ಏನೋ ಅದೇನು ಪಾಣ ಅಂತ ಹೇಳಿ ಕೇಳ್ತಾರೆ. ಆವಾಗ ಅವ್ರ ಹತ್ರ ನೀವೆಲ್ಲ ಫಸ್ಟ್ ಟೆಸ್ಟ್ ಓದ್ಕೊಡ್ರು ಅಂತ ಹೇಳ್ತಾನೆ. ಆವಾಗ ನಾವು ಏನು ಕೇಳಿದ್ವೋ ಅದಕ್ಕೆ ಫಸ್ಟ್ ಆನ್ಸರ್ ಮಾಡು, ಆಮೇಲೆ ನಾವು ಮಾತಾಡೋದನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾನೆ. ಆವಾಗ ಅವ್ರ ಹತ್ರದಿಂದ ಎಸ್ಕೇಪ್ ಆಗಕ್ಕೆ ನಾನು ಒಂದು ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಎಲ್ಲೋ ಹೋಗ್ತಾ ಇದೆ, ಎಲ್ಲೇ ಕೂತ್ಕೊಳ್ಳೋ ಅಂತ ಹೇಳಿ ಅವನ್ನ ಅಲ್ಲೇ ಕೊಡ್ರಸಿ, ನೀನು ನಮ್ಮ ಹತ್ರದಿಂದ ಓಡೋಗಕ್ಕೆ ನೋಡಬೇಡ, ನಾವು ಕೇಳಿದ ಕ್ಯಾನ್ಸರ್ ಮಾಡು ಅಂತ ಕೇಳ್ತಾರೆ. ಆವಾಗ ಇವನು ಬೇರೆ ದಾರಿ ಇಲ್ಲದೆ ನೀವೆಲ್ಲ ಏನು ಅನ್ಕೊತೀರೋ ಅದೇ ಕಂಡ್ರು ಅಂತ ಹೇಳ್ತಾನೆ. ಆ ಕೇಕ್ ಹುಡುಗಿನ ಅವ್ರ ಫ್ರೆಂಡ್ಸ್ ಎಲ್ಲರೂ ಜೋರಾಗಿ ಕಿರ್ಚ್ಕೊತಾರೆ. ಆಮೇಲೆ ಹತ್ರ ಅದೇನು ಪಾನ ಅಂತ ಕೇಳ್ತಾರೆ. ಆವಾಗ ಇವ್ರ ಹತ್ರ ಕಿರ್ಚ್ಕೊಂಡು ಬಂದರು, ಎಲ್ಲರೂ ಎಕ್ಸಾಮ್ಗಂತ ಓದ್ಕೊತಾ ಇದ್ದಾರೆ.
ಅಲ್ಲಿ ನೋಡು ಆ ಕೇಕ್ ಹುಡುಗಿ ಅವಳು ಎಷ್ಟು ಸಿನ್ಸಿಯರಾಗಿ ಓದ್ಕೊತಾ ಇದ್ದಾಳೆ ಅಂತ ಹೇಳ್ತಾನೆ. ಅವಾಗ ಮೌನ ಆ ಕೇಕ್ ಹುಡುಗಿನ ನೋಡ್ಬಿಟ್ಟು ಇಲ್ಲಿ ಯಾರೋ ಮೀನ್ ಥರ ನಲಿತಾ ಇದ್ದಾರೆ ಅಂತ ಹೇಳಿ ಕೇಕ್ ಹತ್ರ ಬಂದು ಹಲೋ ಅಂತ ಹೇಳ್ತಾನೆ. ಅದಕ್ಕೆ ಅವರು ಹಲೋ ನಿಮ್ಗೇನು ಬೇಕಾಯಿತು ಅಂತ ಕೇಳ್ತಾರೆ. ಏನೋ ಫೋನಲ್ಲಿ ಮಾತಾಡ್ಕೊಳೋ ಥರ ಮಾತಾಡ್ತಾವ್ರೆ. ಅದಕ್ಕೆ ಅವನು ಎಷ್ಟೊತ್ತು ನೀನು ಏನಮ್ಮ ಓದ್ಕೊತಾ ಇದೆಯಾ ಕೊಡಮ್ಮ ನೀನು ಓದ್ಕೊಳೋದನ್ನ ನಾನು ಒಂದು ಸ್ವಲ್ಪ ನೋಡ್ತೀನಿ ಅಂತ ಹೇಳಿ ಅವ್ರು ಇಟ್ಕೊಂಡಿದ್ದಿದ್ದು ಬುಕ್ನ ಕಿತ್ಕೊಂಡು ನೋಡ್ತಾನೆ. ನೋಡಿದ್ರೆ ಅವ್ರು ಎಲ್ಲ ಹುಡುಗರನ್ನು ಡ್ರಾಯಿಂಗ್ ಮಾಡಿ ಇಟ್ಟಿರ್ತಾರೆ. ಅದನ್ನು ನೋಡಿದೆ ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಶಾಕು. ಆಮೇಲೆ ಆ ಹುಡುಗಿ ಹತ್ರ ನೀನು ಸ್ಪೈ ಕೆಲಸ ಮಾಡ್ತಾ ಇದೆಯಾ, ನೀನು ಯಾರಿಗಂತ ಈ ಕೆಲಸ ಮಾಡ್ತಾ ಇದೆಯಾ, ನಾನು ಕೇಳಿದ್ಕಲ್ಲ ಆನ್ಸರ್ ಮಾಡು ಅಂತ ಕೇಳ್ತಾರೆ. ಅದಕ್ಕೆ ಹುಡುಗಿನ ಅದೆಲ್ಲ ಏನಿಲ್ಲಪ್ಪ ಇದೆ ನನ್ನ ಹಾಬಿ, ನಾನು ಬುಕ್ ಕೊಡಿ ಅಂತ ಹೇಳಿ ಬುಕ್ ಕುತ್ಕೊತಾರೆ. ಅವಾಗ ನೀರಾಣೆ ಇದೆ ನಾನು ನಿನ್ನ ಹಾಬಿ ತುಂಬ ಸೀರಿಯಸ್ ಆಗಿದೆ, ನೀನು ಇಲ್ಲಿರೋ ಹುಡುಗರ ನಂಬರ್ಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದೆಯಾ, ರೇಷಿಯೋ ಪರ್ಸೆಂಟೇಜ್ ಆಮೇಲೆ ರಿಲೇಷನ್ಶಿಪ್ ಸ್ಪೀಡ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಹುಡುಗಿನೂ ಇದೆಲ್ಲ ನನ್ನ ಇಮ್ಯಾಜಿನೇಷನ್, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅದ್ರಲ್ಲಿ ಬೇರೆ ಏನೋ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಕೇಕು ಅದು ಏನಂತ ಕೇಳಿದ್ರೆ ನೀನೇ ಅದರಲ್ಲಿರೋ ತಪ್ಪು ಅಂತ ಹೇಳ್ತಾನೆ. ಆ ಸೀನನ್ನೇ ಕಟ್ ಮಾಡಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದೀಯೋ ವಾಶ್ರೂಮ್ ಬಂದಿರ್ತಾನೆ. ಅಲ್ಲಿ ಬಂದು ಕೈ ತೊಳಿತಾ ಇರೋವಾಗ ಪಾರ್ಕ್ ಹುಡುಗ ಬಂದು ಯೋ ಪಕ್ಕದಲ್ಲಿ ನಿಂತ್ಕೊತಾನೆ. ಯೋಗ ಅವ್ನ ನೋಡಿದ್ರೆ ತುಂಬ ಭಯ ಆಗುತ್ತೆ. ಅವಾಗ ಅವನು ನೀನು ಯಾಕೆ ನಾನು ಚಾಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತೇನಾ, ನಿನಗೇನಾದರೂ ಭಯ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ಕ್ ಹಂಗಿಲ್ಲ ಅಂದರೆ ಯಾಕೆ ನನ್ನನ್ನು ನೋಡಿ ಯಾವಾಗಲೂ ಎದುರ್ಕೊತಾ ಇದೆಯಾ, ನೀನು ಬಚ್ಚಿಟ್ಕೊತೀಯ ಓಡೋಗ್ಬಿಡ್ತೀಯಾ, ನಾನೇನು ಅಷ್ಟು ಕೆಟ್ಟವನಲ್ಲ, ನಾನು ನಿನ್ನ ಫ್ರೆಂಡಾಗಿರ್ಬೇಕು ಅಂದ್ಕೊಂಡಿದ್ದೀನಿ, ಅದರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಹಂಗಂದ್ರೆ ಅವತ್ತು ನೀನು ನನ್ನನ್ನು ಫ್ರೆಂಡ್ ಮಾಡ್ಕೊಳ್ಬೇಕಂತಾನೆ ನಂಬರ್ ಕೇಳ್ದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು ಒಂದು ಫ್ರೆಂಡಾಗಿ ನಂಬರ್ ಕೇಳಿದೆ ಅಂತ ಹೇಳ್ತಾನೆ. ಅದಕ್ಕೆ ಹಂಗಂದ್ರೆ ಫ್ರೆಂಡ್, ಬರೀ ಫ್ರೆಂಡ್ ಅಷ್ಟೇ, ನಿನ್ನ ಹೆಸರು ಏನೋ ಪೂಗ್ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಪೂಗಲ್ಲ ಪಾರ್ಕ್, ಪೂಗ್ ಅಂದರೆ ನಾಯಕನಪ್ಪ, ನನ್ನ ಹೆಸರು ಪಾರ್ಕ್ ಅಂತ ಹೇಳ್ತಾನೆ. ಅವಾಗ ಇವನು ಸರಿ ಪಾರ್ಕ್ ನಾನು ಇವಾಗ ಹೋಗ್ತೀನಿ, ನಂಗೆ ಟೆಸ್ಟ್ ಇದೆ ಅಂತ ಹೇಳಿ ಕ್ಲಾಸ್ ರೂಮ್ ಬರ್ತಾನೆ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಪಾರ್ಕ್ನ ಕೆಟ್ಟವನ ಥರ ತೋರಿಸಿ ಎಪಿಸೋಡ್ ಲಾಸ್ಟಲ್ಲಿ ಪಾರ್ಕ್ನ ಒಳ್ಳೆಯವನ ಥರ ತೋರಿಸ್ತಾ ಇದ್ದಾರೆ. ಇಲ್ಲಿ ಕ್ಲಾಸ್ ರೂಮಲ್ಲಿ ನೋಡಿದ್ರೆ ಈ ಮಾನ್ ಗ್ಯಾಂಗ್ ಎಲ್ಲ ಒಂದು ಸ್ವಲ್ಪ ಒಳ್ಳೆಯವರೇ ಇದ್ರೂ ಅವ್ರಿಗಿಂತ ತರಲೆ ಈ ಕೇಕ್ ಹುಡುಗಿ. ಆ ಹುಡುಗಿನೂ ಆ ರಿಲೇಷನ್ಶಿಪ್ ಬಗ್ಗೆ ಅದೇನೇನೋ ಫಾರ್ಮುಲಾ ಎಲ್ಲ ಕಂಡು ಹಿಡ್ದಿದ್ದಾರೆ. ಆ ಫಾರ್ಮುಲಾ ಬಗ್ಗೆ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಇವನ್ನ ನೋಡಿದೆ ಹಾಗಂದ್ರೆ ಡಾಕ್ಟರ್ ಫಾನ ನೀನು ಡೇಟ್ ಮಾಡ್ತಾ ಇದೆಯಾ ಕರೆಕ್ಟಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೌದಂತ ತಾನೇ ಅನ್ಸಿದೆ. ಅವ್ರ ಫ್ರೆಂಡ್ಸ್ ಎಲ್ಲ ಓ ಅಂತ ಜೋರಾಗಿ ಕಿಸ್ಕೊಂತಾರೆ. ಆಗ ಅಯ್ಯೋ ಅವ್ರ ಹತ್ರ ಬಂದು ನೀವೆಲ್ಲ ಯಾಕೆ ಈ ಕೇಕ್ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆ ಸೀನಲ್ಲೇ ಕಟ್ ಮಾಡಿ ಇವಾಗ ನೆಕ್ಸ್ಟ್ ಸೀನಲ್ಲಿ ನೋಡಿದ್ರೆ ಎಲ್ಲರೂ ಸರಿ ಒಂದು ಕೇಕ್ ಶಾಪ್ ಬಂದಿರ್ತಾರೆ. ಮಿಂಗು ಅಲ್ಲೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಕಿಟ್ನ ಕಿಸ್ ಮಾಡ್ದೆ ಅಲ್ವಾ, ಅದನ್ನು ನೆನೆಸ್ಕೊಂಡು ಎಲ್ಲೋ ಬೇರೆ ಲೋಕದಲ್ಲಿ ಕೂತ್ಕೊಂಡಿದ್ದಾನೆ. ಅವಾಗ ಅಯ್ಯೋ ಅವನ ಹತ್ರ ಇವತ್ತು ನಿನ್ಗೇನೋ ಆಯಿತು, ಇವತ್ತಲ್ಲ ನೀನೇನೋ ತುಂಬ ಸ್ಮೈಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಮಿಂಗು ಯಾಕಂದರೆ ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ನೀನು ಯಾವ ಥರ ಸಂತೋಷವಾಗಿರೋಕ್ಕೆ ಟ್ಯಾಬ್ಲೆಟ್ ತೊಗೊಂಡೆ ಅಂತ ಕೇಳ್ತಾನೆ. ಆದರೆ ಮಿಂಗು ನಾನು ಅದೆಲ್ಲ ಹೇಳಲ್ಲ ಅಂತ ಹೇಳ್ತಾನೆ. ಆವಾಗ ಅಯ್ಯೋ ಸರಿ ಕಣೋ ನೀನು ಹೇಳಲ್ವಾ, ಈ ಮಾತನ್ನ ನಾನು ಜ್ಞಾಪಕ ಇಟ್ಕೊತೀನಿ, ನನ್ನ ಟರ್ನ್ ಬಂದಾಗ ನಾನು ನಿನ್ಗೇನು ಹೇಳಲ್ಲ ಅಂತ ಹೇಳ್ತಾನೆ. ಕಿಟ್ಟಲ್ ಸ್ಪೆಕ್ಸ್ ಹಾಕೊಂಡು ಅದೇ ಕೇಕ್ ಶಾಪ್ಗೆ ಬಂದಿರ್ತಾನೆ. ಮಿಂಗ್ ಕಿಟ್ನ ನೋಡಿದ್ರೆ ಅವ್ನ ಕಣ್ಣು ಕಾಣಿಸ್ಕೊಂಡ್ಬಾರ್ದಂತ ಮಿಂಗ್ ಇಬ್ಬರು ಪ್ಲೇಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊತಾರೆ. ಅವಾಗ ಅಲ್ಲಿ ಬರ್ತಾ ಇರೋದು ಕಿಟ್ಟಾನೆ. ಕಿಟ್ ಹತ್ರ ಅಂತ ನೀನು ಯಾಕೋ ಬಚ್ಚಿಟ್ಕೊಂಡಿದ್ಯಾ, ಅವನ್ನ ನೋಡಿದರೆ ನೀನು ಯಾವಾಗಲೂ ಅವನ ಹತ್ರ ಓಡೋಗ್ತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಮಿಂಗು ಅದೆಲ್ಲ ಒಂದು ದೊಡ್ಡ ಕತೆ, ಅದು ಏನು ಕತೆ ಅಂತ ಏನೋ ಅರ್ಷಾಲೆ. ಅವ್ರ ಫ್ರೆಂಡ್ಸ್ ಎಲ್ಲ ಕೇಕು ಜ್ಯೂಸ್ ಅಂತ ಎಲ್ಲ ಟೇಬಲ್ ಮೇಲೆ ತಂದಿಟ್ಟು ಎಲ್ಲ ತಿನ್ನೋಣ ಅಂತ ಹೇಳ್ತಾರೆ. ಕೇಕ್ ಹೋಗಿ ಮಿಂಗ್ ಪಕ್ಕದಲ್ಲೇ ಕೂತ್ಕೊತಾರೆ. ಮಿಂಗು ಹಿಂದೆ ಕಿಟ್ನ ತಿರುಗಿ ನೋಡ್ತಾ ಇರೋದನ್ನ ಕೇಕ್ ನೋಡಿ ಅದು ಯಾರೋ ಅದು ನಿನಗೆ ಗೊತ್ತಾ, ನೀನು ಅವ್ರ ಹತ್ರ ಹೋಗಿ ಮಾತಾಡ್ಬೇಕು ಅಂದ್ಕೊಂಡಿದ್ದೀಯ ಅಂತ ಕೇಳ್ತಾರೆ. ಅದಕ್ಕೆ ಮಿಂಗು ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ಇದ್ರೂ ನಾನು ಅವ್ರನ್ನ ಟೇಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿದೆ ಅವ್ರ ಫ್ರೆಂಡ್ಸ್ ಎಲ್ಲ ಜೋರಾಗಿ ಕಿರ್ಚ್ಕೊಳಕ್ಕೆ ಹೋಗ್ತಾರೆ. ಅವಾಗ ಈ ಬಾಯಿ ಮುಚ್ಕೊಂಡ್ರು ಎಲ್ಲರೂ ಇಲ್ಲಿ ಓದ್ಕೊತಾ ಇದ್ದಾರೆ ಅಂತ ಹೇಳ್ತಾನೆ. ಅವಾಗ ಎಲ್ಲರೂ ಅಟ್ ಅ ಟೈಮಲ್ಲಿ ಬಾಯಿ ಸೈಲೆಂಟಾಗಿ ಮುಚ್ಕೊತಾರೆ. ತಿರ್ಗಾ ಮಿಂಗ್ ಹಿಂದೆ ತಿರುಗಿ ಕಿಟ್ನೆ ನೋಡ್ತಾ ಇರೋವಾಗ ಮೋನು ಅವನ ಹತ್ರ ನೀನು ಅವನ್ನ ಡೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀನು ಅವನ ಹತ್ರ ಹೋಗ್ಬೇಕು, ನೀನು ಇಲ್ಲೇ ಕೂತ್ಕೊಂಡಿದ್ರೆ ಏನೂ ನಡೆಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು ನಾನು ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಆದರೂ ಅವ್ನು ಓದ್ಕೊತಾ ಇದ್ದಾನೆ ಅಲ್ವಾ, ನಾನು ಏನು ಮಾಡೋದು ಅಂತ ಕೇಳ್ತಾನೆ. ಅವಾಗ ಈ ಕೇಕ್ ಹುಡುಗಿಗೇನೋ ಒಂದು ಐಡಿಯಾ ಬಂದು ಮಿಂಗ್ ಕಿವಿಯಲ್ಲಿ ಅದೇನೋ ಮಂತ್ರ ಓದ್ತಾ ಇರ್ತಾರೆ. ಮಿಂಗು ಅದನ್ನು ಕೇಳಿದ್ರೆ ನೀನು ಕೊಟ್ಟಿರೋ ಐಡಿಯಾ ಎಷ್ಟು ಚೆನ್ನಾಗಿದೆ, ನಾನು ಇವಾಗಲೇ ಅದನ್ನು ಮಾಡ್ತೀನಿ ಅಂತ ಎದ್ದೋಗ್ತಾನೆ. ಕೇಕ್ ಹತ್ರ ನೀನು ಏನಮ್ಮ ಹೇಳಿದೆ ಅಂತ ಕೇಳಿದ್ರೆ ಎಲ್ಲ ವೆಯ್ಟ್ ಮಾಡಿ ನೋಡಿ ಅಂತ ಹೇಳ್ತಾರೆ. ನಾವು ಹಂಗೇನೇನಿರ್ತಾರೆ ಅಂತ ನೋಡ್ತಾ ಇದ್ರೆ ಸುಮ್ಮನೆ ಕೂತ್ಕೊಂಡಿರೋ ಕಿಟ್ ಹತ್ರ ಒಬ್ಬ ಬಂದು ದೊಡ್ಡ ಕೇಕ್ನ ಕೊಟ್ಟೋಗ್ತಾನೆ. ಅದರಲ್ಲಿ ಯಾವಾಗಲೂ ನೀನು ಟ್ರೈ ಮಾಡ್ತಾ ಇರೋ ಬೈ ಮಿಂಗ್ ಅಂತ ಹಾಕಿರುತ್ತೆ. ಅದನ್ನು ನೋಡಿದರೆ ಕಿಟ್ಟು ಲೈಟಾಗಿ ಸ್ಮೈಲ್ ಮಾಡ್ತಾನೆ. ಇಲ್ಲಿಗೆ ಎಪಿಸೋಡ್ 6 ಇಲ್ಲಿ ಮುಗಿತಾ ಇದೆ. ಇನ್ನು ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.